ವೆಲ್ಕಮ್ ಟು ಆಸ್ಟ್ರೋಗ್ರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್. ನಾನು ಡಾಕ್ಟರ್ ಸರಸ್ವತಿ ಹರೀಶ್, ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್ ಮತ್ತು ವಾಸ್ತು ಕನ್ಸಲ್ಟೆಂಟ್. ಇವತ್ತಿನ ದಿವಸ ಆಸ್ಟ್ರಾಲಜಿ ಕ್ಲಾಸಸ್ಸಲ್ಲಿ ಗ್ರಹಗಳು, ನಕ್ಷತ್ರಗಳು ಹಾಗೆ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ತಿಳಿದಂಗೆ 9 ಗ್ರಹಗಳಿವೆ. ಯಾವುದಪ್ಪ ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಈ 9 ಗ್ರಹಗಳು. ರಾಶಿಗಳು ಬಂದು 12: ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನುರ್, ಮಕರ, ಕುಂಭ ಹಾಗೂ ಮೀನ. ಈ 12 ರಾಶಿಗಳು. ಇನ್ನು ನಕ್ಷತ್ರಗಳಿಗೆ ಬಂದರೆ 27 ನಕ್ಷತ್ರಗಳಿವೆ. 27 ನಕ್ಷತ್ರಗಳಿಗೆ 108 ಪಾದಗಳು. ಆದ್ದರಿಂದಾನೇ ದೊಡ್ಡವರು ಯಾವುದೇ ಶ್ಲೋಕ ಜಪ ಮಾಡಿದ್ರೂ 108 ಬಾರಿ ಜಪ ಮಾಡಬೇಕು ಅಂತ ಹೇಳೋದು. ಅಂದರೆ ಯಾವುದೇ ಒಂದು ನಕ್ಷತ್ರ ಪಾದದಲ್ಲೂ ನಮಗೇನಾದ್ರು ದೋಷ ಇದ್ದರೂ ಅದು ಹೋಗುತ್ತೆ ಅಂತ 108 ಬಾರಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಸೊ 27 ನಕ್ಷತ್ರಗಳಲ್ಲಿ ಒಂದೊಂದು ನಕ್ಷತ್ರಕ್ಕೂ 4 ಪಾದಗಳಿರುತ್ತೆ. ಸೊ ಈಗ 27 ನಕ್ಷತ್ರಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. 9 ಗ್ರಹಗಳಿಗೆ ಈ 27 ನಕ್ಷತ್ರಗಳನ್ನ ಡಿವೈಡ್ ಮಾಡಿದ್ದಾರೆ. ಅದು ಯಾವ ರೀತಿ ಅಂದರೆ, ಮೊದಲನೇ ಸೆಟ್ಟಲ್ಲಿ ಅಶ್ವಿನಿ, 2ನೇ ಸೆಟ್ಟಲ್ಲಿ ಮಖ, 3ನೇ ಸೆಟ್ಟಲ್ಲಿ ಮೂಲ. ಈ 3 ನಕ್ಷತ್ರಗಳು ಕೇತು ಆಧಿಪತ್ಯದಲ್ಲಿ ಇರುತ್ತೆ. ಹಾಗೆ ಭರಣಿ, ಪುಬ್ಬ, ಪೂರ್ವಾಷಾಢ ಶುಕ್ರನ ಆಧಿಪತ್ಯ, ಕೃತಿಕ, ಉತ್ತರ, ಉತ್ತರಾಷಾಢ ರವಿ ಆಧಿಪತ್ಯ, ರೋಹಿಣಿ, ಹಸ್ತ, ಶ್ರವಣ ಚಂದ್ರನ ಆಧಿಪತ್ಯ, ಮೃಗಶಿರ, ಚಿತ್ತ, ಧನಿಷ್ಠ ಕುಜನ ಆಧಿಪತ್ಯ, ಆರುದ್ರ, ಸ್ವಾತಿ, ಶತಭಿಷ ರಾಹುವಿನ ಆಧಿಪತ್ಯ, ಪುನರ್ವಸು, ವಿಶಾಖ, ಪೂರ್ವ ಭಾದ್ರಪದ ಗುರುವಿನ ಆಧಿಪತ್ಯ, ಪುಷ್ಯಮಿ, ಅನುರಾಧ, ಉತ್ತರ ಭಾದ್ರಪದ ಶನಿಯ ಆಧಿಪತ್ಯ, ಕೊನೆಯ ನಕ್ಷತ್ರಗಳಾದಂತಹ ಆಶ್ಲೇಷ, ಜ್ಯೇಷ್ಠ, ರೇವತಿ ಬುಧನ ಆಧಿಪತ್ಯ. ಈ ಎಲ್ಲ 9 ಗ್ರಹಗಳ ಆಧಿಪತ್ಯ ಏಕೆ ಕೊಟ್ಟಿದ್ದಾರೆ ಅಂದರೆ, ಪರಾಶರ ಮಹರ್ಷಿಯವರು ಈ 27 ನಕ್ಷತ್ರಗಳನ್ನ 9 ಡಿವೈಡ್ ಮಾಡಿ 9 ಗ್ರಹಗಳಿಗೆ 3 ನಕ್ಷತ್ರಗಳನ್ನ ಹಂಚಿದ್ದಾರೆ. ಈ ಥರ 3 ಹಂಚಿರೋ ಸಮಯದಲ್ಲಿ ಅಶ್ವಿನಿ, ಮಖ, ಮೂಲ ಈ ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಯಾವುದೇ ಮನುಷ್ಯ ಅಶ್ವಿನಿ, ಮಖ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರಿಗೆ ಮೊದಲು ಸ್ಟಾರ್ಟ್ ಆಗುವಂಥ ದಶ ಕೇತು ಮಹರ್ದಶ. ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾವುದೇ ಒಂದು ಮಗುವಿನ ಜನನ ಆದರೆ ಅವ್ರಿಗೆ ಮೊದಲು ಸ್ಟಾರ್ಟ್ ಆಗುವಂಥ ದಶೆ ಬಂದು ಶುಕ್ರ ಮಹರ್ದಶ. ಹಾಗೆ ಕೃತಿಕ, ಉತ್ತರ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ರೆ ರವಿ ಮಹರ್ದಶೆ ಶುರುವಾಗುತ್ತೆ. ರೋಹಿಣಿ, ಹಸ್ತ, ಶ್ರವಣದಲ್ಲಿ ಹುಟ್ಟಿದ್ರೆ ಚಂದ್ರ ಮಹರ್ದಶೆ ಶುರುವಾಗುತ್ತೆ. ಮೃಗಶಿರ, ಚಿತ್ತ, ಧನಿಷ್ಠದಲ್ಲಿ ಹುಟ್ಟಿದ್ರೆ ಕುಜ ಮಹರ್ದಶೆ ಶುರುವಾಗುತ್ತೆ. ಈ ರೀತಿ ನಕ್ಷತ್ರಗಳ ಅಧಿಪತಿ ಗ್ರಹಗಳು ಯಾವುದಿದ್ರೆ ಮಗು ಜನನ ಆದ ಸಮಯದಲ್ಲಿ ಆ ಮಗುವಿಗೆ ಆ ನಕ್ಷತ್ರಾಧಿಪತಿಯ ಗ್ರಹ ದಶೆ ಮಹರ್ದಶೆ ಶುರುವಾಗುತ್ತೆ. ಈ 27 ನಕ್ಷತ್ರಗಳು ಈ 9 ಗ್ರಹಗಳನ್ನ ಆಧಾರ ಮಾಡಿಕೊಂಡು ಪರಾಶರ ಮಹರ್ಷಿ ಒಂದು ಮನುಷ್ಯನಿಗೆ 120 ವರ್ಷಗಳ ಕಾಲ ದಶಾಭುಕ್ತಿಗಳನ್ನ ಡಿವೈಡ್ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಆಸ್ಟ್ರಾಲಜಿನ ಬೇಸಿಕ್ಸ್ ಮಾತ್ರ ಪರಾಶರ ಮಹರ್ಷಿಯವರು ಏನು ರಚನೆ ಮಾಡಿಕೊಟ್ಟಿದ್ದಾರೋ ಅದರಿಂದನೇ ಕಲ್ತ್ಕೋಬೇಕು. ಅದಾದಮೇಲೆ ಭೃಗುನಂದನಾಡಿ ಅಂತ ಭೃಗು ಮಹರ್ಷಿನ ರಚನೆ ಮಾಡಿದ್ದಾರೆ. ಆಮೇಲೆ KP ಆಸ್ಟ್ರಾಲಜಿ ತುಂಬ ಫೇಮಸ್ಸು. ಒಂದು 100-150 ವರ್ಷಗಳ ಹಿಂದೆ ಕೃಷ್ಣಮೂರ್ತಿ ಅನ್ನೋರು ತಮಿಳ್ನಾಡಿನವರು KP ಆಸ್ಟ್ರಾಲಜಿ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಪರಾಶರ ಮಹರ್ಷಿಯವರು ರಚನೆಯಲ್ಲಿ ಶ್ಲೋಕಗಳ ಮುಖಾಂತರ ಕೊಟ್ಟಿರೋದ್ರಿಂದ ಸಂಸ್ಕೃತ ಆಗಿರೋದ್ರಿಂದ ಆ ಸಂಸ್ಕೃತ ಎಷ್ಟು ಜನಕ್ಕೆ ಯಾವ ರೀತಿ ಅರ್ಥ ಆದರೆ ಆ ರೀತಿ ಪ್ರಿಡಿಕ್ಷನ್ಸ್ ಕೊಡ್ತಾ ಹೋಗಿದ್ದಾರೆ. ವೇದಿಕ್ ಆಸ್ಟ್ರಾಲಜಿಯಲ್ಲಿ ಪ್ರಿಡಿಕ್ಷನ್ನು
ಆಗಬಹುದು ಅಥವಾ ಆಗೋದಿಲ್ಲ ಅಂತ ಹೇಳ್ಬೋದು. ಆದರೆ ನಾಡಿ ಜ್ಯೋತಿಷ್ಯದಲ್ಲಿ ಆಗಲಿ KP ಆಸ್ಟ್ರಾಲಜಿಯಲ್ಲಾಗಲಿ ಎಕ್ಸಾಕ್ಟ್ ಟೈಮು, ಡೇಟು, ಪ್ಲೇಸು ಇದ್ದರೆ ಮಾತ್ರ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಕೊಡ್ಬೋದು ವಿತ್ ಡೇಟ್ ಆ್ಯಂಡ್ ಟೈಮ್. ಸೊ ಈ ಮಧ್ಯಕಾಲದಲ್ಲಿ ತುಂಬ ಫೇಮಸ್ ಆಗಿರೋದು KP ಆಸ್ಟ್ರಾಲಜಿ. ಯಾಕಂದರೆ ವೇದಿಕ್ ಆಸ್ಟ್ರಾಲಜಿಯಲ್ಲಿ ಆಗಬಹುದು ಅಂತ ಮಾತ್ರ ಹೇಳಕ್ಕೆ ಸಾಧ್ಯ. ಆದರೆ KP ಆಸ್ಟ್ರಾಲಜಿಯಲ್ಲಿ ಆಗುತ್ತಾ ಆಗೋದಿಲ್ವಾ? ನಕ್ಷತ್ರ ಪದ್ಧತಿಯಲ್ಲಿ ಕೃಷ್ಣಮೂರ್ತಿಯವರು ನಕ್ಷತ್ರ ಪದ್ಧತಿಯಲ್ಲಿ ಜ್ಯೋತಿಷ್ಯನ ಹೇಳ್ಕೊಟ್ಟಿರೋದ್ರಿಂದ ನಕ್ಷತ್ರ ಪದ್ಧತಿಯಲ್ಲಿ ಪ್ರಿಡಿಕ್ಷನ್ ಮಾಡೋದು ತುಂಬಾ ಅಕ್ಯುರೇಟ್ ರಿಸಲ್ಟ್ಸ್ ಕೊಡುತ್ತೆ. ಅಷ್ಟೇ ಅಲ್ದಿರ ವೆಸ್ಟರ್ನ್ ಆಸ್ಟ್ರಾಲಜಿ ಅಂತ, ನ್ಯೂಮರಾಲಜಿ ಅಂತ ತುಂಬ ಬಂದಿದ್ರು KP ಆಸ್ಟ್ರಾಲಜಿ ಅಷ್ಟು ಕರೆಕ್ಟ್ ಪ್ರಿಡಿಕ್ಷನ್ಸು ಇನ್ಯಾವುದರಲ್ಲೂ ಕೊಡೋದಕ್ಕೆ ಆಗೋದಿಲ್ಲ. ಈ ಮಹತ್ವಪೂರ್ಣವಾದಂತಹ ಆಸ್ಟ್ರಾಲಜಿಯನ್ನು ಕಲಿಯೋದಕ್ಕೂ ಪುಣ್ಯ ಮಾಡಿರಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಅವರೆಲ್ಲ ಈ ಆಸ್ಟ್ರಾಲಜಿ ಕ್ಲಾಸಸ್ನ ಅಟೆಂಡ್ ಮಾಡಿ ಕಲೀರಿ. ನಮಸ್ತೆ.